Hello friends, welcome back to our YouTube channel You First Academy. Friends, ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ ನಾನು ಆಲ್ರೆಡಿ ರೀಸನಿಂಗ್ ಅಲ್ಲಿ ನಂಬರ್ಸ್ ಅಂಡ್ ಲೆಟರ್ಸ್ ಸೀರೀಸ್ ಕ್ಲಾಸಸ್ ನ ಸ್ಟಾರ್ಟ್ ಮಾಡಿದ್ದೀನಿ. ಈ ಕ್ಲಾಸ್ ಬಂದು ಸೆಕೆಂಡ್ ಕ್ಲಾಸ್ ಆಗಿದೆ. ನೀವು ಫಸ್ಟ್ ಕ್ಲಾಸ್ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಫಸ್ಟ್ ಕ್ಲಾಸ್ ಲಿಂಕ್ ನ ಟ್ಯಾಗ್ ಮಾಡಿರ್ತೀನಿ. ಸೊ ವಿಡಿಯೋನ ಅಲ್ಲೋಗಿ ನೋಡಿ. ಹಾಗೆ ಈ ಕ್ಲಾಸ್ ಬಂದು ಮುಂದುವರೆದ ಕ್ಲಾಸ್ ಆಗಿರುತ್ತೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ದಿಸ್ ಇಸ್ ಎ ನಂಬರ್ ಸೀರೀಸ್ ಕ್ಲಾಸಸ್. ಸೊ ಈ ಕ್ವಶನ್ಗಳು ಸ್ವಲ್ಪ ಮಾಡರೇಟ್ ಆಗಿ ಇರುತ್ತೆ. ಸೊ ಒಂದೊಂದಾಗಿ ನಾವು ಕಲ್ತ್ಕೊಂಡು ಹೋಗೋಣ. ಫ್ರೆಂಡ್ಸ್, ದಿಸ್ ಇಸ್ ಅ ಫಸ್ಟ್ ಎಕ್ಸಾಂಪಲ್ 1, 9, 25, 49, ಕ್ವಶನ್ ಮಾರ್ಕ್ 21, 121. ಸೊ ಈ ಕ್ವಶನ್ ನೀವು ನೋಡಿದ ತಕ್ಷಣನೇ ಒಂದು ಐಡಿಯಾ ಬರುತ್ತೆ. ಏನಪ್ಪಾ ಅಂದ್ರೆ ಇದು ಸ್ಕ್ವೇರ್ ಸೀರೀಸ್ ಅಲ್ಲಿ ಇದೆ ಅಂತ. 1 ಸ್ಕ್ವೇರ್ ಏನಾಗಿದೆ 1, 3 ಸ್ಕ್ವೇರ್ 9, 5 ಸ್ಕ್ವೇರ್ 25, 7 ಸ್ಕ್ವೇರ್ 49. ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ನೆಕ್ಸ್ಟ್ ಆನ್ಸರ್ ನೋಡೋಣ. 121 ಇದೆ, ಏನಿದೆ 11 ಸ್ಕ್ವೇರ್ 121. ಸೊ ಈ ನಂಬರ್ ಸೀರೀಸ್ ನೋಡ್ತಾ ಇದ್ರೆ ನಿಮ್ಗೆ ಇದು ಬಂದು ಆಡ್ ನಂಬರ್ಸ್ ಆಗಿದೆ. ಆಡ್ ನಂಬರ್ ಏನಿದೆ 1, 3, 5, 7, 9, 11, 13, so on. ಸೊ ಆಡ್ ನಂಬರ್ ಏನಿದೆ ಇಲ್ಲಿ 9 ಬಂದ್ರೆ 9 ಸ್ಕ್ವೇರ್ 9 into 2, 9 into 9, 81. ಆನ್ಸರ್ ಇಸ್ ಬಿ, 81. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ಬಂದು 48, 24, 96, 48, 192 ಕ್ವಶನ್ ಮಾರ್ಕ್. ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ. 48 to 24 ಡಿಫ್ರೆನ್ಸ್ ಬಂದ್ರೆ ಏನಾಗುತ್ತೆ, ಲೈಕ್ ಮೈನಸ್ ಮಾಡಿದ್ರೆ ನಿಮ್ಗೆ ಡಿಫ್ರೆನ್ಸ್ ಬಂದ್ರೆ 24 ಇದೆ. ಲೈಕ್ 24, 96 ಈ ಡಿಫ್ರೆನ್ಸ್ ನೋಡಕ್ ಹೋದ್ರೆ ಇದು ಈ ನಂಬರ್ಗಳ ಡಿಫ್ರೆನ್ಸ್ ಹೆಚ್ಚು ಕಮ್ಮಿ ಆಗಿರುತ್ತೆ. ಸೊ ಅದ್ರ ಬದಲು ನಾವೇನ್ ಮಾಡ್ಬೇಕು, ಡೈರೆಕ್ಟ್ ಥರ್ಡ್ ನಂಬರ್ಗೆ ಹೋದ್ರೆ ಒಂದು ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಹೇಗಂದ್ರೆ 48 into 2, 96, 96 into 2, 192. ಸೊ ನೆಕ್ಸ್ಟ್ ಥರ್ಡ್ ಮತ್ತೆ ಫೋರ್ತ್ ನಂಬರ್ ನೋಡಿದ್ರೆ ಇಂಟು 2ನೇ ಆಗಿರುತ್ತೆ, ಇಂಟು 2 ಆಗಿದೆ. ಲೈಕ್ 48 into 2, 48 into 2 ಏನಾಗಿದೆ 8 2s 16, 1 4 2s 8 plus 1 96. ಆನ್ಸರ್ ಇಸ್ 96. ಸಾರಿ ಫ್ರೆಂಡ್ಸ್, ಇಲ್ಲಿ ರಾಂಗ್ ಆಗಿದೆ. 96 ಇಸ್ ದ ಆನ್ಸರ್. ನೆಕ್ಸ್ಟ್ ಎಕ್ಸಾಂಪಲ್ ಬಂದು 4, 8, 24, 120, 840 ಕ್ವಶನ್ ಮಾರ್ಕ್. ಎರಡು ನಂಬರ್ ಡಿಫ್ರೆನ್ಸ್ ನೋಡೋಣ, ಅವಾಗ ನಿಮಗೆ ಆನ್ಸರ್ ಬರುತ್ತೆ. 4 into 2, 8, 4 2s 8, 8 3s 24, 24 into 5, 5 4s 20, 5 2s 120 into 5. ನೆಕ್ಸ್ಟ್ ಏನು 120 into 7. ಈ ಸೀರೀಸ್ ನಿಮ್ಗೆ ಗೊತ್ತಾಗ್ತಾ ಇದೆ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಪ್ರೈಮ್ ನಂಬರ್ಸ್ ಆಗಿರುತ್ತೆ. ಸೊ ಲೆಟ್ಸ್ ಸಿ 0, 7 2s 14, 1 7 1s 840, 840. ಪ್ರೈಮ್ ನಂಬರ್ ಏನಿದೆ 2, 3, 5, 9 ಬರಲ್ಲ, ಯಾಕಂದ್ರೆ ಸ್ಕ್ವೇರ್ ಇದು ಪ್ರೈಮ್ ನಂಬರ್ ಅಲ್ಲಿ 9 ಬರಲ್ಲ. ನೆಕ್ಸ್ಟ್ ಬಂದು 7 ಆದ್ಮೇಲೆ 11, 840 into 11, 11 0 0, 11 4s 44, 4 11 8s 88 plus 4 92. Answer is 9240. Answer is C is the correct answer. ನಿಮ್ಗೆ ಇದು ಅರ್ಥ ಆಗಿದೆ ಅನ್ಸುತ್ತೆ ನೋಡಿ. 4 ಮತ್ತೆ 8 ಡಿಫ್ರೆನ್ಸ್ ಏನಿದೆ ಇಂಟು 2, 8 ಮತ್ತೆ 24 ಡಿಫ್ರೆನ್ಸ್ ಏನಿದೆ 3, 24 ಮತ್ತೆ 120 ಡಿಫ್ರೆನ್ಸ್ ಏನಿದೆ ಇಂಟು 5, 120 ಮತ್ತೆ 840 ಡಿಫ್ರೆನ್ಸ್ ಏನಿದೆ ಇಂಟು 7. ನೆಕ್ಸ್ಟ್ 840. ನಿಮಗೆ ಆಡ್ ನಂಬರ್ಸು ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು, ಇಲ್ಲ ಆಡ್ ನಂಬರ್ಸು ಬರ್ಬೋದು ಅಂತ. ಆಯ್ತು, ಅದ್ರದ್ದು ನೋಡ್ಬೋಣ. 840 into 9, 0, 8 4 9 4s
36, 3, 9 8 72 plus 3, 7560. ಇಲ್ಲಿ 7560 ಆನ್ಸರ್ ಇದೆಯಾ? ನೋ. ಹಾಗಾದ್ರೆ ನೆಕ್ಸ್ಟ್ ಪ್ರೈಮ್ ನಂಬರ್ ಆಗಿರುತ್ತೆ. ಪ್ರೈಮ್ ನಂಬರ್ ಯಾವುದು? ನೆಕ್ಸ್ಟ್ 11. 11 into 840, ಆನ್ಸರ್ ಇಸ್ 9240. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ನೆಕ್ಸ್ಟ್ ಎಕ್ಸಾಂಪಲ್ ಓನ್ಲಿ 4832, 5840, ಥರ್ಡ್ ಒನ್ 6848. ನೆಕ್ಸ್ಟ್ ಆನ್ಸರ್ನ ನಾವು ಫೈಂಡ್ ಮಾಡಬೇಕು. ಸೊ ಆ ಕ್ವಶನ್ ನೋಡಿದ್ರೆ ಫಸ್ಟ್ ಟೂ ಲೆಟರ್ಸು ನಿಮ್ಗೆ ಫೈಂಡ್ ಮಾಡ್ಬೋದು. ಫಸ್ಟ್ ಟೂ ಲೆಟರ್ಸ್ ಏನಿದೆ 48, ನೆಕ್ಸ್ಟ್ ಏನಿದೆ 58, ನೆಕ್ಸ್ಟ್ ಏನಿದೆ 68, ನೆಕ್ಸ್ಟ್ ಆಬ್ವಿಯಸ್ಲಿ ಪ್ಲಸ್ 10 ಆಗಿರುತ್ತೆ. ಸೊ ಪ್ಲಸ್ 10 ಅಂದರೆ 78. ಈ ಆಪ್ಷನ್ ನೋಡಿದ್ರೆ ನೀವು ಎಲ್ಲ ಆಪ್ಷನಲ್ಲೂ 78 ಕಾಮನ್ ಆಗಿದೆ. ಸೊ 78 ಫಸ್ಟ್ ಬರ್ಕೋಣ. ನೆಕ್ಸ್ಟ್ ಬಂದು 32, ಆಮೇಲೆ 40 ಇದೆ, 48 ಇದೆ. ನಿಮ್ಗೆ ಈ ಎರಡು ಮಧ್ಯೆ ಡಿಫ್ರೆನ್ಸ್ ಏನ್ ಬರ್ತಾ ಇದೆ? 32 ಮತ್ತೆ 40 ಪ್ಲಸ್ 8. 40 ಮತ್ತೆ 48 ಡಿಫ್ರೆನ್ಸ್ ಏನ್ ಬರ್ತಾ ಇದೆ? ಪ್ಲಸ್ 8. ಆಬ್ವಿಯಸ್ಲಿ ನೆಕ್ಸ್ಟ್ ಪ್ಲಸ್ 8 ಆಗಿರುತ್ತೆ. ಸೊ 48 ಪ್ಲಸ್ 8 56 ಆಗಿರುತ್ತೆ. ಸೊ 7856 is the answer. So correct answer is option C. ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಬಂದು 1, 1, 4, 8, 9, 27, 16 ಮತ್ತೆ ಕ್ವಶನ್ ಮಾರ್ಕ್ಸ್. 1 ಸ್ಕ್ವೇರ್ ಏನಾಗುತ್ತೆ ಆನ್ಸರು? ಯೂಶಲಿ ನೀವು ಎಷ್ಟೇ ಸ್ಕ್ವೇರ್ ಕ್ಯೂಬ್ಸ್ ಅಲ್ಲಿ ಇದ್ರು ಆನ್ಸರ್ ಇಸ್ 1. ಸೊ ನೆಕ್ಸ್ಟ್ ಬಂದು 1 ಸಿ ಫ್ರೆಂಡ್ಸ್ 1, 4, 8, 9 ನೀವು ಏನೇ ಡಿಫ್ರೆನ್ಸ್ ತಗೊಂಡ್ರು ಇಲ್ಲಿ ಆನ್ಸರ್ ನಿಮಗೆ ಬರ್ತಲ್ಲ. ಲೈಕ್ ಆಲ್ಮೋಸ್ಟ್ ಎಲ್ಲ ಬಂದು ಸ್ಕ್ವೇರ್ ಮತ್ತೆ ಕ್ಯೂಬ್ಸ್ ಅಲ್ಲೇ ಈ ಸೀರೀಸ್ ಇದೆ. ಸೊ ಒಂದೊಂದಾಗೆ ನಾವು ಫೈಂಡ್ ಮಾಡ್ಕೋಣ. 1 ಸ್ಕ್ವೇರ್, 2 ಸ್ಕ್ವೇರ್, ಮತ್ತೆ 2 ಸ್ಕ್ವೇರ್ ಹಾಕೊಂಡೋದ್ರೆ 8 ಬರಲ್ಲ, 4 ಆಗಿರುತ್ತೆ. ಸೊ ನೆಕ್ಸ್ಟ್ 1 ಕ್ಯೂಬ್ ಟ್ರೈ ಮಾಡೋಣ. 1 ಕ್ಯೂಬ್ ಏನು ಆನ್ಸರ್? 1. ಮತ್ತೆ 2 ಸ್ಕ್ವೇರ್ ಏನು? 4. 2 ಕ್ಯೂಬ್ ಅಂದ್ರೆ 2 into 2 into 2 ಅಂದ್ರೆ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 2 ಕ್ಯೂಬ್, ಅದು ಬಂದು 8. ನೆಕ್ಸ್ಟ್ 3 ಸ್ಕ್ವೇರ್ ಏನು? 9. 3 ಕ್ಯೂಬ್ 27. 4 ಸ್ಕ್ವೇರ್ 16. 4 ಕ್ಯೂಬ್ ಯೂಶಲಿ ಲಾಸ್ಟ್ ಆನ್ಸರ್ ನೋಡಿ ಇಲ್ಲಿ 1 ಸ್ಕ್ವೇರ್ 1 ಕ್ಯೂಬ್ ಆಗಿರುತ್ತೆ. ನೆಕ್ಸ್ಟ್ 2 ಸ್ಕ್ವೇರ್ 2 ಕ್ಯೂಬ್, 3 ಸ್ಕ್ವೇರ್ 3 ಕ್ಯೂಬ್, 4 ಸ್ಕ್ವೇರ್ 4 ಕ್ಯೂಬ್. 4 ಕ್ಯೂಬ್ ಅಂದ್ರೆ 4ನ 3 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 4 ಕ್ಯೂಬ್ ಆನ್ಸರ್ ಬಂದು 64. ಆನ್ಸರ್ ಈಸ್ 64 ಅಂದ್ರೆ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಬಂದು 485, 473, 445, 401, 341. ಲಾಸ್ಟ್ ಆನ್ಸರ್ನ ನಾವು ಫೈಂಡ್ ಮಾಡಬೇಕು. ಸೊ 485 ಮತ್ತೆ 473ನ ಡಿಫ್ರೆನ್ಸ್ ಏನ್ ಮಾಡಿ, ನಿಮಗೆ ಕಮ್ಮಿ ಟೈಮ್ ಇರುತ್ತೆ ಎಕ್ಸಾಮ್ ಅಲ್ಲಿ, ಬೇಗ ನೀವು ಅಡಿಷನ್ ಸಬ್ಸ್ಟ್ರಾಕ್ಷನ್ ನೀವು ಮಾಡ್ಕೊಂಡಿದ್ರೆ ಬೇಗ ನೀವು ಆನ್ಸರ್ನ ಫೈಂಡ್ ಮಾಡ್ಬೋದು. ಸೊ ಫಸ್ಟ್ ಬಂದು 485 ಮತ್ತೆ 473. 5 ಎಲ್ಲ 3 ಹೋದ್ರೆ 2, 8 7 ಹೋದ್ರೆ 1, 12 ಡಿಫ್ರೆನ್ಸ್ ಬರ್ತಾ ಇದೆ. ಸೊ ನೆಕ್ಸ್ಟ್ 473 ಮತ್ತೆ 445 ಡಿಫ್ರೆನ್ಸ್ ಏನ್ ಬರ್ತದೆ? 473, 445, 13 5 ಹೋದ್ರೆ 8, ಇಲ್ಲಿ 6 ಇದೆ, 6 4 ಹೋದ್ರೆ 2, ಆಮೇಲೆ 28 ಡಿಫ್ರೆನ್ಸ್ ಬರ್ತಾ ಇದೆ. ನೆಕ್ಸ್ಟ್ 445 ಮೈನಸ್ 401, 44, 401 ಮತ್ತೆ 341 60 ಡಿಫ್ರೆನ್ಸ್ ಬರ್ತಾ ಇದೆ. ಫ್ರೆಂಡ್ಸ್ ಸೀರೀಸ್ ನೋಡ್ತಾರೆ ಡಿಫ್ರೆನ್ಸ್ ಈ ಎರಡು ನಮ್ಮ ಮಧ್ಯೆ ಏನ್ ಬರ್ತದೆ, ನಾವು ಒಂದೇ ಇಷ್ಟಕ್ಕೆ ಆನ್ಸರ್ ನಾವು ಫೈಂಡ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಬಂದ್ರೆ ಏನ್ ಡಿಫ್ರೆನ್ಸ್ ಬರ್ತಾ ಇದೆ? 12 ಮತ್ತೆ 28 ಡಿಫ್ರೆನ್ಸ್ ಏನಿದೆ? ಪ್ಲಸ್ 16. 28 ಮತ್ತೆ 44 ಡಿಫ್ರೆನ್ಸ್ ಏನಿದೆ? 16. ಮತ್ತೆ 44 ಮತ್ತೆ 60 ಡಿಫ್ರೆನ್ಸ್ ಏನಿದೆ? ಪ್ಲಸ್ 16. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಏನ್ ಮಾಡಬೇಕು? ಇದಕ್ಕೆ ಪ್ಲಸ್ 16 ಆಡ್ ಮಾಡಬೇಕು. ಪ್ಲಸ್ 16 ಆಡ್ ಮಾಡಿ ಬಂದ್ರೆ 76 ಬರುತ್ತೆ. 76 ಅಲ್ಲಿ 341
ಮೈನಸ್ 76 ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. 11 6 ಹೋದ್ರೆ 5, 13 7 ಹೋದ್ರೆ 6, ಇಲ್ಲಿ ರಿಮೈನಿಂಗ್ ಏನಿದೆ 2. 265 is the correct answer. So A is the correct answer, 265. So next question ನೋಡೋಣ. ನೆಕ್ಸ್ಟ್ ಕ್ವಶನ್ ಬಂದು 6, 13, 25, 51, 101 ಕ್ವಶನ್ ಮಾರ್ಕ್. ಫ್ರೆಂಡ್ಸ್, ಈ ಕ್ವಶನ್ ಸೀರೀಸ್ ನೋಡ್ತಾ ಇದ್ರೆ ಎಲ್ಲ ಮಲ್ಟಿಪ್ಲೈ ಆಗಿದೆ. ಸೊ ಹಾಗೆ ನೋಡ್ಕೊಂಬನ್ನಿ, ಆ ಸೀರೀಸ್ ಇಂಟು 2 ಮಾಡಿರೋ ಥರನೇ ಇದೆ. ಸೊ ಈ ಡಿಫ್ರೆನ್ಸ್ನ ನೋಡೋಣ. 6 ಮತ್ತು 13 ಇಂಟು 2 ಪ್ಲಸ್ 1. ಲೈಕ್ ನಾನು ಹೇಳಿದಾಗ ಮಿಸ್ಲೇನಿಯಸ್ ಸೀರೀಸ್ ಬರುತ್ತೆ ನೋಡಿ, ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ನಲ್ಲ ಮಿಸ್ಲೇನಿಯಸ್ ಸೀರೀಸ್, ಆ ಥರ ಸೀರೀಸಲ್ಲಿ ಈ ಕ್ವಶನ್ಗಳು ಬರುತ್ತೆ. ಸೊ ಆ ವಿಡಿಯೋನ ನೀವು ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ. ಸೊ ನೆಕ್ಸ್ಟ್ ಬಂದು 30 ಮತ್ತು 25. 13 ಇಂಟು 2 ಮಾಡಿದ್ರೆ ಏನು ಬರುತ್ತೆ 26. ಲೈಕ್ ನೆಕ್ಸ್ಟ್ 26 ಇಲ್ಲ, ಸೊ -1 ಮಾಡೋಣ. ಆನ್ಸರ್ ಇಸ್ 25. ನೆಕ್ಸ್ಟ್ 25 ಇಂಟು 2 ಮತ್ತೆ ಏನು ಬಂತ ಆನ್ಸರು 25 ಇಂಟು 2 50 ಪ್ಲಸ್ 1. ಸಿ ಫ್ರೆಂಡ್ಸ್, ಈ ಸೀರೀಸ್ ನೋಡಿ, ಪ್ಲಸ್ ಇಂಟು 2 ಪ್ಲಸ್ 1 ಇಂಟು 2 -1 ಇಂಟು 2 ಪ್ಲಸ್ 1 ನೆಕ್ಸ್ಟು ಇಂಟು 2 -1 ಆಗಿರುತ್ತೆ. 51 ಇಂಟು 2 -1. ಏನು ಆನ್ಸರ್ ಇಸ್ 51 ಇಂಟು 2 102 -1 ಮಾಡಿದ್ರೆ 101 ಆನ್ಸರ್. ನೆಕ್ಸ್ಟ್ ಕ್ವಶನ್ ಮಾರ್ಕ್ ನಾವು ಫೈಂಡ್ ಮಾಡ್ಬೇಕಲ್ಲ, ಅದಕ್ಕೆ ಏನು ಮಾಡೋದು 101 ಇಂಟು 2 -1 ಬಂದಿದೆ ಅಂದ್ರೆ ನೆಕ್ಸ್ಟ್ ಯಾವ್ದು ಬಂದಿರುತ್ತೆ +1. ಸೊ 101 ಇಂಟು 2 ಮಾಡಿದ್ರೆ 202 ಪ್ಲಸ್ 1 ಮಾಡಿದ್ರೆ ಏನು 202 ಪ್ಲಸ್ 1 ಬಂದ್ರೆ 203. ಆನ್ಸರ್ ಈಸ್ 203 is the correct answer. So next question ನೋಡೋಣ. 2, 3, 3, 5, 10, 13 ಈ ಆನ್ಸರ್ ನಾವು ಫೈಂಡ್ ಮಾಡಬೇಕು. 43, 172, 177. ಫ್ರೆಂಡ್ಸ್, ಹೀಗೆ ನೋಡಿ ನಿಮ್ಗೆ ಆನ್ಸರ್ ಬರುತ್ತೆ. 2 ಮತ್ತು 3 ಡಿಫ್ರೆನ್ಸ್ ಏನಿದೆ 2 ಪ್ಲಸ್ 1. ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಡಿಫ್ರೆನ್ಸ್ ಏನಿದೆ 3ನೇ ಬಂದಿದೆ. 3 ಅಂದರೆ 3 ಇಂಟು 1 3 ಇಂಟು 1 3 ಮತ್ತೆ ಪ್ಲಸ್ ನೋಡಿ. ಈ ಸೀರೀಸಲ್ಲಿ ಪ್ಲಸ್ ಬರ್ತದೆ. ನೆಕ್ಸ್ಟು 2 ನಂಬರ್ಸ್ ಸೀರೀಸಲ್ಲಿ ಏನು ಬರ್ತದೆ ಇಂಟು ಬರ್ತದೆ. ನೆಕ್ಸ್ಟು ಪ್ಲಸ್. ನೆಕ್ಸ್ಟ್ ಸೀರೀಸಲ್ಲಿ ಏನಿದೆ ನೆಕ್ಸ್ಟ್ 2 ಡಿಫ್ರೆನ್ಸ್ ಏನಿದೆ 3 ಪ್ಲಸ್ 2. ನೆಕ್ಸ್ಟು 5 ಇಂಟು 2 10. ನೆಕ್ಸ್ಟು 10 ಪ್ಲಸ್ 3 13. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಇದೆ, ಅದನ್ನು ಫೈಂಡ್ ಮಾಡೋಣ. ನೆಕ್ಸ್ಟ್ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ. 43 13 ಇಂಟು 3 13 ಇಂಟು 3 39. ಆನ್ಸರ್ ಇಸ್ 39. ನೋಡೋಣ ನೆಕ್ಸ್ಟ್ ಇದು ಕರೆಕ್ಟ್ ಇಲ್ಲೋ ಅಂತ ನಿಮ್ಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. 39 ಪ್ಲಸ್ 4 43 43 ಇಂಟು 4 43 into 4 4 3s are 12 1 4 4s are 16 172. ಆನ್ಸರ್ ಇಸ್ ಕರೆಕ್ಟ್ ಬರ್ತಿದೆ. 172 ಪ್ಲಸ್ 5 177. ಸೊ ಸಿ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವ್ದಿದೆ 39. ಸಿ ಈ ಡಿಫ್ರೆನ್ಸ್ ನೋಡಿ, ಇಲ್ಲಿ +1 ಮಾಡಿದ್ವಿ, ಇಲ್ಲಿ ಇಂಟು 1 ಪ್ಲಸ್ 2 ಇಂಟು 2 ಪ್ಲಸ್ 3 ಇಂಟು 3 ಪ್ಲಸ್ 4 ಇಂಟು 4 ಪ್ಲಸ್ 5 ಇಂಟು 5 ಹೀಗೆ so on. Like answer is 39. See 13 into 3 39. Like 39 plus 4 43. ಈ ನೋಡಿ ಈ ಸೀರೀಸ್ ಕರೆಕ್ಟ್ ಇದೆಯಲ್ಲ, ಸೊ ಆನ್ಸರ್ ಇಸ್ 39. ನೆಕ್ಸ್ಟ್ ಡಿಫ್ರೆನ್ಸ್ ನೋಡೋಣ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ 1 2 6 7 21 22 67 66 67. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಇದೆ. ಈ ಆನ್ಸರ್ನ ನಾವು ಫೈಂಡ್ ಮಾಡಬೇಕು. ನಿಮ್ಗೆ ಇಲ್ಲಿ ನೋಡಿದ್ರೆ ಈ ಡಿಫರೆನ್ಸ್ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಲೈಕ್ 1 ಪ್ಲಸ್ 1 ಸೇಮ್. ನೆಕ್ಸ್ಟ್ 1 ಪ್ಲಸ್ 1 2 ಇಂಟು 3 6 ಮತ್ತೆ 6 ಪ್ಲಸ್ 1 7 ಇಂಟು 3 21. ನೆಕ್ಸ್ಟ್
21 plus 1 22, 22 into 3 66, 66 plus 1 67, 67 into 3. ಇದು ಈ ಕ್ವಶನ್ ಮಾರ್ಕ್ಗೆ ಆನ್ಸರ್ 67 into 3. 67 into 3 ಏನಾಗುತ್ತೆ? 7 3 is 21, 2 6 3 is 18 plus 2 201. ಸಿ ಇಲ್ಲೇನು ಬರ್ತಾ ಇದೆ? ಆನ್ಸರ್ ಇಸ್ 201. ಸಿ ಈ ಸೀರೀಸ್ ನೋಡಿ, ಇಲ್ಲಿ +1 ಬರ್ತದೆ ಇಂಟು 3 +1 ಇಂಟು 3 +1 ಇಂಟು 3 +1 ಮತ್ತೆ ಇಂಟು 3. ಸಿ ಆನ್ಸರ್ ಇಸ್ 67 into 3 is 201. B is the correct answer. Friends, this is the last example. So ಈ ಎಕ್ಸಾಂಪಲ್ ಏನಿದೆ 2 7 27 107 427 ಲಾಸ್ಟ್ ಕ್ವಶನ್ ಮಾರ್ಕ್ ಇದೆ. ಸೊ ಕ್ವಶನ್ ಮಾರ್ಕ್ನ ನಾವು ಫೈಂಡ್ ಮಾಡಬೇಕು. ಸೊ 2 ಮತ್ತೆ 7 ಡಿಫರೆನ್ಸ್ ಏನು ಬರ್ತದೆ? 5 ಮತ್ತೆ 27 ಮತ್ತೆ 27 ಡಿಫರೆನ್ಸ್ ಏನು ಬರ್ತದೆ? 20. 27 ಮತ್ತೆ 107 ಡಿಫರೆನ್ಸ್ ಏನು ಬರ್ತಾ ಇದೆ? 80. 107 ಮತ್ತೆ 427 ಡಿಫರೆನ್ಸ್ ಏನು ಬರ್ತಾ ಇದೆ? 320. ಸೊ ನೆಕ್ಸ್ಟ್ ನಾವು ಫೈಂಡ್ ಮಾಡಬೇಕು. 7 ಮತ್ತೆ 27 ಡಿಫರೆನ್ಸ್ ತಗೊಂಡ್ರೆ 5 ಇಂಟು 4 ಪ್ಲಸ್ 7. ಆನ್ಸರ್ ಇಸ್ 5 4s are 20 ಪ್ಲಸ್ 7 27. ಸೊ ನೆಕ್ಸ್ಟ್ 27 ಆಗಿ ಇಟ್ಕೊಡಿ. 5 4s ಈ ಆನ್ಸರ್ನ ನಾವು ಇಲ್ಲಿ ನೆಕ್ಸ್ಟ್ ಡಿಫ್ರೆನ್ಸ್ಗೆ ನಾವು ಫೈಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಡಿಫ್ರೆನ್ಸ್ ಏನಿದೆ? 20 ಇಂಟು 4 ಏನು ಬಂತು? 80. ಇಲ್ಲಿ ಬಂತ ಪ್ಲಸ್ 27. ಇಂದು ನಂಬರ್ಸ್ ಏನಿದೆ ಅದನ್ನ ಆ್ಯಡ್ ಮಾಡ್ಕೋಬೇಕು. ಆವಾಗ ನೆಕ್ಸ್ಟ್ ನಂಬರ್ದು ನಮ್ಗೆ ಆನ್ಸರ್ ಸಿಗುತ್ತೆ. ಸೊ 80 ಪ್ಲಸ್ 27 107. ನೆಕ್ಸ್ಟ್ 107 ಸಿಕ್ತಾ? ನೆಕ್ಸ್ಟ್ 320 ಇದೆ. 320ಗೇನು ಇಲ್ಲಿ 80 ನಮ್ಗೆ ಸಿಕ್ಕಿದೆ. 80 ಬಂತಂದ್ರೆ 80 ಇಂಟು 427 ಇದೆಯಲ್ಲ, 107 ಮತ್ತೆ 427 ಡಿಫ್ರೆನ್ಸ್ ಏನಿದೆ? 320 ಬರ್ಬೇಕಂದ್ರೆ 80 ಇಂಟು 4 ಬಂದ್ರೆ 320. 8 4s 32. 320 ಇಸ್ ದ ಡಿಫ್ರೆನ್ಸ್ ಬಂದಿರೋದು. 320ಗೆ ಪ್ಲಸ್ 107 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 427. ಅದೇ ರೀತಿ 320 ಇಂಟು 4 ನಾವು ಇಂಟು 4 ಎಲ್ಲ ಈ ಸೀರೀಸ್ ಅಲ್ಲಿ ಇಂಟು 4 ಈಸ್ ಕಂಪಲ್ಸರಿ ಆಗಿದೆ. ಸೊ ಪ್ಲಸ್ ಇಂಟು 4 ಮತ್ತೆ ಇನ್ನೂ ನಂಬರ್ನ ಆ್ಯಡ್ ಮಾಡ್ಕೊ ಹೋಗ್ತಿರೋದು ಈ ಸೀರೀಸ್ನ ರೂಲ್ಸ್ ಆಗಿದೆ. ಸೊ 320 ಇಂಟು 4 0, 4 2s 8, 4 3s 1, 4 3s 12, 1280. ಇಂದಿನ ನಂಬರ್ನ ನಾವು ಈ ಆನ್ಸರ್ಗೆ ಆ್ಯಡ್ ಮಾಡಬೇಕು. 427. ಆನ್ಸರ್ ಇಸ್ 7 8 2 8 plus 2 10 1. So 7 next to 1. Answer is 1700 and 7 is the correct answer. Answer is D is the correct answer. So once again ಹೇಳ್ತೀನಿ ನೋಡಿ, 2 ಮತ್ತೆ 7 ಡಿಫರೆನ್ಸ್ ಏನಿದೆ? 5. 7 ಮತ್ತೆ 27 ಡಿಫರೆನ್ಸ್ ಏನಿದೆ? 20. 20ನ 5 ಇಂದ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ? 5 ಇಂಟು 2 5 ಇಂಟು 4 ಮಾಡಿದ್ರೆ 20 ಬರುತ್ತೆ. ಲೈಕ್ ನೆಕ್ಸ್ಟ್ ಹಿಂದಿನ ಸಂಖ್ಯೆನ ನಾವು ಆ್ಯಡ್ ಮಾಡಬೇಕು. ಆವಾಗ ಥರ್ಡ್ ನಂಬರ್ ನಮಗೆ ಆನ್ಸರ್ ಸಿಗುತ್ತೆ 27. ಅದೇ ರೀತಿ 27 ಮತ್ತೆ 107 ಮತ್ತೆ 27 ಡಿಫರೆನ್ಸ್ ಏನಿದೆ? 80 ಬಂತ ಇಲ್ಲ ಆನ್ಸರು? ಅಂದರೆ 89 ಮಾಡ್ಬೋದು. 20 ಇಂಟು 4 ಮಾಡಿದ್ರೆ 80 ಬರುತ್ತೆ. 80 ಬಂದಾಗ ಪ್ಲಸ್ ಹಿಂದಿನ ನಂಬರ್ನ ಆ್ಯಡ್ ಮಾಡಬೇಕು. ಅವಾಗ ಆ್ಯಡ್ ಮಾಡಿದ್ರೆ 107 ಬರುತ್ತೆ. 107 ಮತ್ತೆ 427 ಡಿಫರೆನ್ಸ್ ಏನಿದೆ? 320 ಆನ್ಸರ್ ಹೆಂಗೆ ಬರುತ್ತೆ? 80 ಇಂಟು 4 ಮಾಡಿದ್ರೆ 320 ಬರುತ್ತೆ. ಮತ್ತೆ ಇನ್ನೊಂದು ನಂಬರ್ನ ಆ್ಯಡ್ ಮಾಡಿದ್ರೆ 107 ಅಂದರೆ 427 ಆಗುತ್ತೆ. ಅದೇ ರೀತಿ 320 ಏನಾಯ್ತದೆ? 320 ಇಂಟು 4 ಮಾಡಬೇಕು. ಅವಾಗ 4 ಮಾಡಿದ್ರೆ 320 ಇಂಟು 4 ಮಾಡಿದ್ರೆ ನಮ್ಗೆ ಆನ್ಸರ್ ಏನು ಬಂದಿದೆ? 1280 ಬಂದಿದೆ. ಅದಕ್ಕೆ ಹಿಂದಿನ ನಂಬರ್ ಆ್ಯಡ್ ಮಾಡಿದ್ರೆ ಟೋಟಲ್ ಆನ್ಸರ್ ಇಸ್ 1707. Answer is D is the correct answer. So friends, this is a example of number series.
ಮುಂದಿನ ಕ್ಲಾಸಲ್ಲಿ ಪಾರ್ಟ್ 3 ಲೆಟರ್ ಸೀರೀಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ.